ಬಂಗಾರಪೇಟೆ ತಾಲೂಕು ಕಚೇರಿಗೆ ಉಪಲೋಕಾಯುಕ್ತ ಭೇಟಿ. ಕಡತಗಳ ಪರಿಶೀಲನೆ. ಕೋಲಾರ ಉಪಲೋಕಾಯುಕ್ತ ಬಿ ವೀರಪ್ಪ ಬಂಗಾರಪೇಟೆಯ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ 6 ಬಾರಿ ಭೇಟಿ ಕೊಟ್ಟಿದ್ದು, ಈಗಾಗಲೇ ಅರ್ಧ ಸೆಂಚುರಿಯಷ್ಟು ಸುಮೋಟೋ ಪ್ರಕರಣಗಳನ್ನು ಉಪಲೋಕಾಯುಕ್ತ ವೀರಪ್ಪ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಇಂದು ಸಹ ಬಂಗಾರಪೇಟೆಯ ತಾಲೂಕು ಕಚೇರಿ ಹಾಗೂ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಬೆವರಿಳಿಸಿದ್ದಾರೆ. ಅಲ್ಲ ಅವರಿಗೆ 20 ವರ್ಷ ಬೇಕು. ಹೋಯ್ ಆಯ್ತು ಬಿಡಪ್ಪ. ಇವಾಗ ಏನು ಮಾಡ್ತಾ ಇದ್ರು? ಸ್ಕೀಮು ಬೇಕಾಷ್ಟು ಮಾಡ್ಕೊಡಿ. ಏನು ಎಡ್ಡಿಂಗ್ ಇದ್ದೀನಿಲ್ಲ ರೀ, ಕಾಸಿದ್ದಾರೆ. ಇದು ಬಯೋಮೆಟ್ರಿಕ್ ಇದೆ ಅಂದ್ರಿ. ಇದು ಬೆಳಗ್ಗೆ ಆಯಿತು, ಮಧ್ಯಾಹ್ನ ಬರಬೇಕು. ಸಾಯಂಕಾಲ ಹತ್ತ 3 ತಿಂಗಳಿಂದ ಯಾವುದೂ ಪೆಂಡಿಂಗೇ ಇಲ್ಲ. ನಮ್ಮ ಬರಿಬೋದ 3 ತಿಂಗಳಿಂದ ಯಾವುದೂ ಇಲ್ಲ. ಅಪ್ಲಿಕೇಶನ್ಸ್ ಖಾತಾ ಆಗಲಿ, ಕಂದಾಯ ಆಗಲಿ, ಯಾವ್ದು ಪೆಂಡಿಂಗ್ ಇಲ್ಲ ಅಂತ ಬರಿಬೋದ ಸರ್? ಐ ಆಮ್ ಆಸ್ಕಿಂಗ್ ಯು ಜನರಲ್ ಸರ್. ನೀವು ERTs ಬಿಟ್ಬಿಡಿ. ನೀವು ERTsನ ಎಲ್ಲ ಕಡೆ ಚೆನ್ನಾಗಿ ತೋರಿಸ್ತೀರಿ. ನಾವು ಕೂತ್ಕೊಂಡು ಫೈಲ್ ತಗೊಂಡ್ರೆ 6 ತಿಂಗಳು, ವರ್ಷ, 2 ವರ್ಷ ಸಿಗ್ತಾರೆ. ನಾನು ಕೇಳ್ತಾ ಇರೋದು ಇಲ್ಲಿ ಖಾತಾ ಕಂದಾಯ ನಿಮ್ಮ RTC ಪ್ರೊಸೀಡಿಂಗ್ಸ್ ಬಿಟ್ಬಿಡಿ. ಕೇಸ್ ಪೆಂಡಿಂಗ್ ಅಕಾರ್ಡ್ ಯು 3 ತಿಂಗಳು ಒಳಗಡೆ ಯಾವುದಿಲ್ಲ. ನಾನು ಕೇಳ್ತಾ ಇರೋದು RTC ಪ್ರೊಸೀಡಿಂಗ್ ಖಾತಾ ಮಾಡಿಲ್ಲ, ಕಂದಾಯ ಮಾಡಿಲ್ಲ, ನಿಮ್ಮ ಸರ್ವೆ ಮಾಡಿಲ್ಲ ರೀ, ಅದು 7 ಡೇಸ್ ಮಾಡೋದು ಬರೋದಿಲ್ಲ. ಎಷ್ಟು ಪೆಂಡಿಂಗ್ ಇದೆ ನಿಮ್ಮ ಪ್ರಕಾರ? ಯಾವುದೂ ಇಲ್ವಾ? ಆನ್ಸರ್. ನಾನು ಐ ವಾಂಟ್ ಟು ಸಿ ದಿ ಫೈಲ್ಸ್. ನಿಮ್ಮ ಪ್ರಕಾರ ಖಾತಾ ಕಂದಾಯ ಯಾವುದೂ ಫೈಲ್ ಇಲ್ಲ, ಮುಗ್ದೋಗಿದೆ. ಹಾಗಾಗಿ ಅರ್ಥ ಆಗಿಲ್ಲ ನಿಮಗೆ. 1 ಮಂತ್ 2 ಮಂತ್ ಬಿಟ್ಬಿಡ್ರಿ. ನೀವು ಬಿಯಾಂಡ್ 9 ಡೇಸ್ ಯಾವುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಕೋರ್ಟ್ ಕೇಸ್ ಬಿಟ್ಬಿಡ್ರಿ. ಕೋರ್ಟ್ ಕೇಸ್ ಕರೀತಾರೆ ಕಾನೂನುಬದ್ಧವಾಗಿ. ನಾನು ಹೇಳ್ತಾ ಇರೋದು ಯಾರಿಗಾದ್ರೂ ಖಾತಾ ಕೊಟ್ಟಿಲ್ಲ, ಪಾಣಿ ಕೊಟ್ಟಿಲ್ಲ ಅಂತ ಕೇಸ್ಗಳು ಎಷ್ಟಿದೆ? ರೆಕಾರ್ಡ್ ಬೇಕಾಗುತ್ತೆ. ನೀವು ಯು ಆರ್ ನಾಟ್ ಆನ್ಸರಿಂಗ್ ತಹಸೀಲ್ದಾರ್. ಸಾಹೇಬ್ರನ್ನು ಕೇಳಿಸ್ಕೊಳ್ಳಿ, ಎಷ್ಟು ಕೇಸ್ ಪೆಂಡಿಂಗ್ ಇದೆ ಇವಾಗ ಈ ತಾಲೂಕಲ್ಲಿ ನನ್ನ ಖಾತಾ ಆಗಬೇಕು, ಪಾಣಿ ಕೊಡಬೇಕು ಅಂತ ಕೇಸ್ಗಳು ಯಾವುದೂ ಇಲ್ವಾ? ಎಷ್ಟಿದೆ? ಆನ್ಸರ್. PT ಸರ್ ಕೇಸ್ ಎಷ್ಟಿದೆ ನಿಮ್ಮ ಹತ್ರ? ಎಷ್ಟಿದೆ ಅಂತ ನೀವು ಎಣ್ಣೆ ಮನೆ ಬಿಡ್ಬಿಡಿ. ಎಷ್ಟಿದೆ? 90% ಎಷ್ಟಿದೆ? 53 ಎಷ್ಟಿದೆ? ಯಾವುದಿಲ್ಲ ನಿಮ್ಮಲ್ಲಿ. ಇವಾಗ ನಿಮ್ಮಲ್ಲಿ ಪೆಂಡಿಂಗ್ ಯಾವುದಿಲ್ಲ ನಿಮ್ಮ ತಾಲೂಕು ಆಫೀಸಲ್ಲಿ. ನೀವು ಏನು ಬೇಕಾ ಮಾಡ್ತಾರೆ ಸಂಬಂಧ ಇಲ್ಲಪ್ಪ. ನಾನು ಕೇಳ್ತಾ ಇರೋದು ನಿಮಗೆ ಪೆಂಡಿಂಗ್ ಇಲ್ಲದೆ ಇರೋಷ್ಟು ಯಾವುದಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡ್ತೀನಿ.
ನಮ್ಮ ತಹಸೀಲ್ದಾರ್ ಕರ್ನಾಟಕದ ನಂಬರ್ 1 ಯಾವುದು ಸ್ಟೇಟ್ ಅಂತ ಮಾತಾಡ್ತಿದ್ದೀನಿ. ಬಗರೂರು ಕಮಿಟಿ ಮೇಲೆ ಎಷ್ಟು ಕೇಸ್ ಪೆಂಡಿಂಗ್ ಇದೆ? ಕಮಿಟಿ ಬಗರೂರು ಕಮಿಟಿ 45 ಕೇಸ್ ಮಾತ್ರ ಪೆಂಡಿಂಗ್ ಇದೆ. ಬೇರೆ ಅಪ್ಲಿಕೇಶನ್ನು ಖಾತಾ ಮಾಡೋದು, ನೀವು ಅವರು ಪಾಣಿ ಮಾಡ್ಕೊಡೋದು, ಕೌತಿ ವಾಸು ಅವಂಥವೆಲ್ಲ ಎಷ್ಟಿದೆ? ಸರ್ ಯು ನಾಟ್ ಕ್ಲವರ್ಲಿ ಆನ್ಸರ್. ನಾನು ಜಸ್ಟ್ ಆ ಸ್ಟ್ರೈಟ್ ಅವೇ ಕ್ವಶನ್ 4 ಸಾವಿರ ಕೇಳ್ತಾ ಇದ್ದೀನಿ, ಮತ್ತೆ ನಾನು ಕೇಳಲ್ಲ. ಫೈಲ್ ತಗೊಳ್ಳ, ಜಸ್ಟ್ ಗೊತ್ತದೆ ಎಲ್ಲ ಲೈಬ್ರರಿ ತಗೊಳ್ಳಿ, ಎಲ್ಲ ಬಿಲ್ ಚೆಕ್ ಮಾಡಿ. ಅದು ಕೇಳಿದ್ರೆ ಆನ್ಸರ್ ಮಾಡ್ತಾ ಇಲ್ಲ ನೀವು. ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಸಲ ಮಾಡ್ತಾರೆ, ಅದು ಬೇಕು ಆನ್ಸರ್ ನಮ್ಗೆ. ಭೌತಿಕ ಖಾತೆ ಮಾಡಲ್ಲ, ಓಡಾಡ್ತಿರ್ತೀರಿ ಎಲ್ಲಿ ಅದು ಯಾರು ಅಕ್ಕ ತಂಗಿ ನೀವು ಆಂದೋಲನ ಮಾಡ್ಕೊಳ್ಳಿ, ಜನಾಂದೋಲನ ಮಾಡ್ಕೊಳ್ಳಿ, ನನ್ನ ಸಂಬಂಧ ಬೇಕಲ್ಲ. ತಹಸೀಲ್ದಾರ್ ಆಫೀಸಲ್ಲಿ ಖಾತಾ ಮಾಡೋಂಥ ಕೆಲಸ ಬಂಗಾರಪೇಟೆಯಲ್ಲಿ ಎಷ್ಟು ಪೆಂಡಿಂಗ್ ಇದೆ ನಿಮ್ಮ ಪ್ರಕಾರ ಎಲ್ಲ ಮುಗಿದೋಗಿದೆ. ಇದು ಅಷ್ಟೇ ಎಷ್ಟಿದೆ ಜಮಾತ್ ಆನ್ಸರಿಂಗ್. ಯಾರು ಗೊತ್ತಾ ಇಸ್ಕೊ ಇದು ಬಿಡಿ ಇದೆಲ್ಲ ಬೇಡ. ಈ ಆಫೀಸು ಅದು ಸುಮ್ಮನೆ ತೋರಿಸ್ಕೊಳಕ್ಕೆ ಈ ಆಫೀಸ್ ಬಿಟ್ಟು ಒರಿಜಿನಲ್ ಆಗಿ ಈಗ ಭೌತಿಕ ಖಾತೆ ಆಗಿದ್ದಾವೆ. ನೋಡ್ರಿ, ಈ ಖಾತೆ ಅಡ್ವಾನ್ಸ್ ನನ್ನ ಮನೆ ಕೋಲಾರ ಮುನ್ಸಿಪಾಲಿಟಿಗೆ ಹೋದಾಗ ಸರ್ ಎಲ್ಲ ಕೇಸ್ ಪೆಂಡಿಂಗ್ ಇದೆ ಹೇಳ್ತಾ ಇಲ್ಲ. ಖಾತಾ ಪೆಂಡಿಂಗ್ ಎಷ್ಟಿದೆ, ಎಷ್ಟು ವರ್ಷದ ಇದೆ, ಎಷ್ಟು ವರ್ಷ ಇದು ಮಾಡಬೇಕು. ಖಾತಾ ಮಾಡೋಂಥದ್ದು ಎಷ್ಟು ವರ್ಷ ಪೆಂಡಿಂಗ್ ಇದೆ ಕೇಳಿ. ನೋಡಿಲ್ಲ ನೀವು, ನಿಮ್ಮ ಕೆಲಸ ಕರೀರಿ, ಖಾತಾ ಮಾಡೋರು ಕೆಲಸ ಈ ಆಫೀಸಲ್ಲ, ಅದೊಂದು ಇಶ್ಯೂಸು ಈ ಆಫೀಸಲ್ಲಿ. ಇದರಲ್ಲಿ 6 ಇರೋದೇ 2 ಸರ್. ಗೊತ್ತಿಲ್ಲ ಸರ್, ಸರ್ ಪಾಣಿನೇ ಕಂಪ್ಯೂಟರ್ ಡೂಪ್ಲಿಕೇಟ್, ಭೂಮಿ ಸಾಫ್ಟ್ವೇರ್ ಡೂಪ್ಲಿಕೇಟ್. ನಾನು ರಿಪೋರ್ಟ್ ಕೂಡ ಕೊಟ್ಟಿದ್ದೀನಿ, ಪೊಲೀಸ್ ಕೂಡ ಸರ್ಕಾರ ಕೊಟ್ಟಿದ್ದೀನಿ. ನೋಡಿ ಸರ್, ಇಲ್ಲಿ 2 ಎಕರೆ ಇರೋದು 4 ಎಕರೆ ಗೋಪುರ ಮಾಡ್ತಾರೆ ಸರ್. ಇಲ್ಲೆಲ್ಲ ಬೋಗಸ್ ಸರ್. ನೋಡಿ ಸರ್, ಇದು ಗೌರ್ಮೆಂಟ್ ಆಡ್ಕೊಂಡು ಇರೋದೇ 2 ಎಕರೆ. ಕಾಲಮಲ್ಲಿ 11 ಎಕರೆ ಕೊಡಿಸ್ತಾರೆ. ನೈನ್ ಕಾಲಮಲ್ಲಿ 96 ಎಕರೆ ಇದೆ. ಹೆಂಗೆ ಸರ್ ಇದು? ಬಡವರಿಗೆ 25 ರೂಪಾಯಿ ಪಾಣಿ ತಗೊಂಡು ಪಾಪ ರೈತರು ಬಂದು ನಿಂತ್ಕೊಂಡು ಕಾಸು ಕೊಟ್ಟು ದುಡ್ಡು ಕೊಟ್ಟು ಪಾಣಿ ತಗೊಂಡಾಗ್ತಾರೆ. ಆದರೆ ಇದಿಲ್ಲ. ವೆಂಕಟೇಶ್ ನೋಡಿ ಸರ್, ಗೌರ್ಮೆಂಟ್ ಆಗಿದೆ ಇರೋದೇ 2 ಎಕರೆ. ಅದರಲ್ಲಿ ಸಬ್ಬಿಟ್ಟು ಪಾಣಿಗಳಲ್ಲಿ ಆನಂದ ಪೇಜಲ್ಲಿ ಇರೋದೇ 2 ಎಕರೆ ಸರ್. ಮಂಜೂರಾಗಿರೋದು 2 ಎಕರೆ ಸರ್. ಅವನಿಗೆ ಒಬ್ಬರಿಗೆ ಆಗಿರೋದು ಇಲ್ಲ ಸರ್, ಟೋಟಲ್ ಒಪ್ಪಂದಾಗಿರೋದು 2 ಎಕರೆ ಸರ್. ಬೇರೆ ಎಲ್ಲ ಬರೋಂಗೆ ಇಲ್ಲ ಸರ್. 2 ಎಕರೆನೂ ಮಂಜೂರಾಗಿದೆ, ಸರ್ಕಾರ ಮಂಜೂರು ಮಾಡೋದು. ಸರ್ವೆ ನಂಬರ್ 51ರಲ್ಲಿ ಇರೋದಿಲ್ಲ ಸರ್. ಬರೀ 2 ಎಕರೆ. ಇವರೆಲ್ಲ ಯಾರು ಏನು ಅಂತ ಗೊತ್ತಿಲ್ಲ. ಸಾಫ್ಟ್ವೇರೇ ಡೂಪ್ಲಿಕೇಟ್ ಸರ್. ಭೂಮಿ ಸಾಫ್ಟ್ವೇರೇ ಡೂಪ್ಲಿಕೇಟ್. ಸುತ್ತಿ ಹೆಸರು ಯಾರಂತ ಎಲ್ಲೂ ಬಂತು ಯಾರಿಗೂ ಗೊತ್ತಿಲ್ಲ ಸರ್. ಒಂದು ರಿಕಾರ್ಡ್ ಕೊಡಲ್ಲ, ಒಂದು ಇದು ಕೊಡಲ್ಲ, ಸುತ್ತಿ ಹೋಗ್ಬೇಕು. ನೋಡಿ ಸರ್, ಇದೊಂದು ಇಟ್ಕೊಳ್ಳಿ ಸರ್. ಇಡೀ ರಾಜ್ಯದಲ್ಲೇ ನಡೀತಾ ಇದೆ ಸರ್. ಇದು ಒಂದೇ ಕಡೆ ಅಲ್ಲ ಸರ್. ಇನ್ನೂ ಕೊಡ್ತೀನಿ ಸರ್, ಬೇಕಾದ್ರೆ ಎಷ್ಟು ಪಾಯಿಂಟ್ ಕೊಡ್ತೀನಿ ಸರ್. ಮಿಸ್ಟರ್ ವೆಂಕಟೇಶ್ ಆರ್ ಇನ್ ಎ ಪೊಸಿಷನ್ ಟು ಆನ್ಸರ್ ಫಾರ್ ಇಟ್ ಆರ್ ನಾಟ್. ಖಾತಾ ಮಾಡೋದು ಇದು 5 ಸಾವಿರ ಕೇಳ್ತಾ ಇದ್ದೀನಿ. ನಾನು ರಿಪೀಟಿಂಗ್, ಎಂಟರ್ ಬಂಗಾರಪೇಟೆಯಲ್ಲಿ ಖಾತಾಗಳು ಮಾಡೋದು ಅಂತ ಎಷ್ಟು ವರ್ಷ ಪೆಂಡಿಂಗ್ ಇದೆ? ಎಲ್ಲ ಅಪ್ಡೇಟ್ ಮಾಡಿದ್ರ ಎಷ್ಟು ವರ್ಷ ಪೆಂಡಿಂಗ್ ಇದೆ? ಇನ್ನು ಅಷ್ಟು ಬೇಕಾಗ್ತದೆ. ಇವಾಗ ಕೊಡ್ರಿ. ಇದೇನಿದು? ಸರ್ವೆ ನಂಬರ್ 51 1A 11 ಎಕರೆ 34 ಗುಂಟೆ ಇದು
ಯಾರು ಒಬ್ಬರು ಗ್ರಾಂಟ್ ಆಗಿದೆ, ಇಷ್ಟೊಂದು ಜನ ಹಿಂಗೆ ಬಂದರು, ಏನು ಭೂಪರ್ ಹೋಗ್ತಾರೆ, ಯಾರು ಕನ್ವರ್ಸ್ ಮಾಡೋದು, ಯಾರು ಇರಲ್ಲ, ಹೌ ದಿಸ್ ಪಾಂಡ್ ಹ್ಯಾಸ್ ಕಮ್, ವಾಟ್ ಬೇಸಿಸ್? ಒಟ್ಟು ಗುಡ್ಸ್ ಕರೆಕ್ಟ್ಲಿ ವಾಟ್ ಬೇಸಿಸ್ ಇವೆಲ್ಲ ಬಂದರು ತೋರಿಸಿ ಡಾಕ್ಯುಮೆಂಟ್ಸ್ ಗ್ರಾಂಟ್ ಆಗಿದೆ. 11 ಗುಂಟೆ ಗ್ರಾಂಟ್ ಆಗಿದೆ ಡಾಕ್ಯುಮೆಂಟ್ಸ್ ಕೊಡಿ. ಏನಕ್ಕೆ ಇದು ರಿಸರ್ವ್ ಆಗಿರೋದ? ಅದೇ ರಿಮೈಂಡ್ ಆಗಿರುತ್ತೆ. ಅಂತಿಮ ಆದೇಶಕ್ಕೆ ಯಾರು ಇದು ವೆಂಕಟೇಶ್ ಬೇಕಾ? ಇವಾಗ ಜೂನಲ್ಲಿದ್ದು ನಾವು ಇದು 10 ತಿಂಗಳು, ಎಷ್ಟು ತಿಂಗಳು? 7 ಮಂತ್ಸ್ ಆಗುತ್ತೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 2 ತಿಂಗಳು. ನವಂಬರ್, ಡಿಸೆಂಬರ್, ಇದೊಂದು 8 ತಿಂಗಳು ಆಗ್ತದೆ. 8 ತಿಂಗಳು ಹಾಕಿಕೊಂಡಿದ್ದೀರಾ? ಓಯ್ಮ ಅವ್ರು ಬೇಕಾಗಿರ್ತಾರ 8 ತಿಂಗಳು ಬೇಕಾ? ನಾವು ಕೋರ್ಟಲ್ಲಿ 2 ತಿಂಗಳ ಮೇಲೆ ಇಟ್ಕೊಳ್ಳೋಂಗಿಲ್ಲ, ರಿಸರ್ವ್ ಮಾಡ್ಬೋದು. ನಿಮ್ಗೆ 8 ತಿಂಗಳು ಬೇಕಾ? ಓಯ್ ಸರ್, ವಾಟ್ ಇಸ್ ಪ್ರಾಬ್ಲಮ್? ಇವಾಗ ಬಂದಿದ್ರಲ್ಲ, ಮತ್ತೆ ಯಾಕೆ ಅದನ್ನು ಮಾಡ್ತಾ ಇಲ್ಲ? ನೀವು ಜ್ವರ ಬೇಡ ಮತ್ತೆ ಏನಾಗಿದೆಯಮ್ಮ? ಸೆಕೆಂಡ್ ಎಕ್ಸ್ಟೆಂಟ್ ರೆಗ್ಯುಲರ್ ಪೋಸ್ಟಾ ಚೆಕ್ ಮಾಡಿ ಏನ್ ತಾಯಿ? ಅಲ್ಲ, ಆರ್ಡರ್ ಮಾಡೋದು ಕಾಯ್ದಲ್ಲ, ನೀವು ಡಿಸ್ಕಸ್ ಮಾಡ್ಬೇಕಾ? ಏನು ಆರ್ಡರ್ ಮಾಡ್ಬೇಕಾಗ ನೀವು ಆಗುತ್ತೆ? ಅದೇ ಬರ್ತೀಯಾ? ನೀವು ಡಿಕ್ಲೈನ್ ಕೊಡ್ತಾ ಅವ್ರೇ ಮಾಡ್ತಾರ್ರಿ. ನೀವು ಡಿಕ್ಲೈನ್ ಕೊಡೋದು ಇದು ಯಾಕೆ ಮಾಡಿಲ್ಲ? 8 ತಿಂಗಳು ಆಯ್ತಲ್ಲ. ಹೋಗಿ ಮಿಸ್ಟರ್ ಕಾಸುಂದ ಸ್ಟೋರಿ ಬೇಡ. ನಾನು ದಿನ 2,000 ರೂಪಾಯಿ ಮುಗಿಸ್ತೀನಿ. ಹೋಗಿ ಬಂದಿದ್ದೀನಿ. ನನ್ನಲ್ಲಿ ಇವತ್ತು ನಾಳೆ ಹೋದ ತಕ್ಷಣ ಆಮೇಲೆ 1,000 ರೂಪಾಯಿ ಕೊಡ್ತಾರೆ. ರಾತ್ರಿ ಎಲ್ಲ ಕೂತ್ಕೊಂಡು 9 ಗಂಟೆ ಮಾಡೋಕ್ಕಿಲ್ಲ. ಇದು ಮಾಡೋ ಕಂಟಿನ್ಯೂ ಬೇಕಂದ್ರೆ ರಿಸರ್ವ್ ಮಾಡ್ತಾರೆ ಅಂತ అంటే ಅಪ್ಪ ನಂಬರ್ ಹಾಕೊಂಡು 18/10/2004 ರಿಸರ್ವ್ ಆರ್ಡರ್ಸ್ ತಿಳ್ಕೊಂಡು ಏನಾಗಿಲ್ಲ. ಎಷ್ಟು ಬೇಕ್ರಿ ವೆಂಕಟೇಶ್? ಇವತ್ತೇ ಮಾಡ್ತೀರಾ? ಸರಿ ಮಾಡ್ಕೊಳ್ಳಿ, ನಾನು ಇದ್ದೀನಿ. ಇವತ್ತು ಆಯ್ತಾ? ಅರ್ಥ ಆಗ್ತಲ್ಲ. ಇವತ್ತೇ ಮಾಡ್ತಾರೆ, ಅರಿವಿ ಮಾಡೋಂಗಿಲ್ಲ. ಕಾನೂನು ಬದ್ಧವ ಮಾಡ್ಬೇಕು, ಅನ್ಯಾಯ ಮಾಡೋಂಗಿಲ್ಲ ಯಾರಿಗೂ. ಅರ್ಥ ಮಾಡ್ತೀನಿ. ಎಷ್ಟಿದೆ? ಇದೊಂದೇ ಪಾಯಿಂಟ್ ಇನ್ನೆಷ್ಟಿದೆ? ತಗೊಳ್ಬೇಡ, ನನಗೆ ಆನ್ಸರ್ ಕೊಡಿ. ಅವ್ರ ಹೆಸರು ಬರೀ. ಅಪ್ಪ ಬಪ್ಪ ಅಕೌಂಟ್ 51 1 ಇಯರ್ನಲ್ಲಿ ಟೋಟಲ್ 11 acres 24 ఉంటారు. Only 2 acres was granted. Remaining there is no source for grant. ಅದು ಆಯ್ತು, ಅವ್ರು ಬೇರೆ ಕೊಡ್ತಾರೆ. ಯಾರೋ ಬೇರೆ ನೋಡಿ. ಇಲ್ಲ ಸರ್, 7 ಜನಕ್ಕೆ 16 ಎಕರೆ 2 ಎಕರ್ಸ್ ಇದೆ. ಟೋಟಲ್ ಎಕ್ಸ್ಟೆಂಟ್ ಎಷ್ಟು ಇರೋದು? ಅದು 300 ಎಕರೆ ಚಿಲ್ಲರೆ ಇದೆ ಸರ್. ಹಾಂ, ಪ್ಲಾಂಟೇಶನ್ ಸರ್. ಪ್ಲಾಂಟೇಶನ್ ಗೋವಿಂದ. ಇರೋದು 2 ಎಕರೆ ಮಂಜೂರು. ಅಮ್ಮ 11 ಎಕರೆ 34 ಗುಂಟೆ ಇದೆ. ಇಲ್ಲಿ 50 acres 40 acres 60 acres ಬೇಕು. ಮಧ್ಯದಲ್ಲಿ ಒಂದೊಂದು 90 ಪ್ಲಸ್ 6 acres ಆಮೇಲೆ ಗೋಪುರ ಇದು ಹೆಂಗೆ ಗೊತ್ತಿಲ್ಲ. ಇವ್ರಿಗೆ ಕೊಡಿ, ಸೋರ್ಸ್ ಕೊಡಿ. 51
7A, according to the source, only equated by land taxing. There are parallels. ಶ್ರೀರಾಮಪ್ಪ ಇಲ್ಲಿ ಕಾಲಮ್ 9 ಶೋ 9 6 ನೋಟ್ 9 and 10 and different persons. The Tahsildar should explain how it happens, what is source. It is explaining it. ಎಷ್ಟಾದ್ರು ಬಂಗಾರಪೇಟೆ ತಾಲೂಕು ಎಷ್ಟಾದ್ರು ಹೋಗಿರ್ತಾಯಿ ಖಾತಾ ಮಾಡೋ ಅವನಿಗೆ ಪೆಂಡಿಂಗ್ ಎಷ್ಟಿದೆ ಮಾತ್ರ ಮತ್ತೆ ನಮಗೆ ಬೇಕಾಗಿಲ್ಲ ಅದು ಬೇಡ ಜಸ್ಟ್ ಆಸ್ಕಿಂಗ್ ನೋ 7 days 9 days ಡ್ರಾಮಾ ಇದರಿಂದಲ್ಲ ಐ ವಾಂಟ್ ಟು ನೋ ಹೌ ಮೆನಿ ಕೇಸಸ್ ಪೆಂಡಿಂಗ್ ಖಾತಾದು 7ನೇ ಸಲ ಹೇಳ್ತಾ ಇದ್ದೀನಿ ನಾನು ಬಕ್ಕಪ್ಪ ಇನ್ ಸ್ಪೈಟ್ ಆಫ್ 6-7 times repeated questions asked to the Tahsildar or case worker. They are not answering how many cases, how many years pending. You answer ಮಾಡಲ್ಲ ಅವ್ರ ಮಕ್ಕಳಿಗೆ ಡೇಟಾ ಕೊಡ್ಬೇಕು ಯಾರು ಜನಗಳಿಗೆಲ್ಲ ಬೆಳಕು ಎಷ್ಟು ಪೆಂಡಿಂಗ್ ಇದೆ ಖಾತಾ ಮಾಡೋ ಅಪ್ಲಿಕೇಶನ್ ನಲ್ಲಿ ಎಷ್ಟು ವರ್ಷದಿದೆ ಯಾವ ಇಯರ್ ಇದೆ ಅಷ್ಟು ನಾನು ಖಾತಾ ಕೇಳ್ತಾ ಇದ್ದೀನಿ ತಾಯಿ ಈ ಫಿಗರ್ಸ್ ಏನಮ್ಮ ಅಂದಾಜು ಎಷ್ಟಿದೆ they are not answering they are not answering properly. She says everything will get in booming ಕೂಡ ಬಿಟ್ಟಿಲ್ಲ ಅದಿರಲಿ ಬಿಡಿ ಅದೇನು ಈಗ ದೊಡ್ಡ ಇದಲ್ಲ ಅದಷ್ಟೇ ಇದಷ್ಟೇ ಮಾಡಿದ್ರೆ ಕರೆಕ್ಷನ್ ಹಾಗೆ ಖಾತಾ ಕರೆಕ್ಷನ್ ಆಮೇಲೆ ಕೋರ್ಟ್ ಹಾಕಬೇಕು ಆಮೇಲೆ ಇದೆ ನಿಮಗೆ ಅಪ್ಲಿಕೇಶನ್ ಹಾಕೋದು ನನಗೆ ಗೊತ್ತಿಲ್ಲ ಅಷ್ಟು ಪೆಂಡಿಂಗ್ ಇದೆ ಇನ್ಹೆರಿಟೆನ್ಸ್ ಯಾರು ಕೌತಿಕ ಮಾಡೋದು ಯಾರು ಕೌತಿಕ ಕೆಲಸ ಯಾರು ನೀವೇ ಎಷ್ಟಿದೆಮ್ಮ ನಿಮ್ಮದು ಯಾವುದು ಪೆಂಡಿಂಗ್ ಇಲ್ವಾ ಅಪ್ಡೇಟ್ ಹೋಗಿಲ್ಲ ಇನ್ಹೆರಿಟೆನ್ಸ್ ಯಾವುದಿಲ್ಲ 4/9/2019 ಇನ್ನೂ ಆಗಿಲ್ಲ 19/22 ಏನಮ್ಮ ನೆನ್ನೆದ ಇದು ಎಷ್ಟು ದಿವಸ ಬೇಕು ಜಲ ಭೌತಿಕ ಮಾಡಿ ಎಷ್ಟು ದಿವಸ ಬೇಕು ಇದೇನು ಆದೇಶ 24 ಆಗಲಿ ಆಧಾರ್ ಸಿಗ್ತದಾರೆ ಯಾರು ನಾಟ್ ಫ್ರೆಂಡ್ ಸರ್ ಡೇಟ್ ಇಲ್ಲ ಏನಿಲ್ಲ ಸಿಗ್ನೇಚರ್ ಇಲ್ಲ ಏನಿಲ್ಲ ಖಾತೆ ಎಲ್ಲ ರೆಡಿ ಇದೆ ಖಾತೆ ಮಾಡೋಕ್ಕೆ 2023-24 ಪೇಮೆಂಟ್ ಮಾಡ್ತಾರೆ. ಪ್ರಾಬ್ಲಮ್ ಇದೆಲ್ಲ ಇದೆ ನಾನು ಮೇಲೆ ಹೇಳಿದಾರೆ ಅವರು
ಬರ್ತ್ ಅನ್ಸಸ್ ಯಾವ್ದು ಪೆಂಡಿಂಗ್ ಇಲ್ವೇನ್ರಿ? ಅಪ್ಡೇಟ್ ಮಾಡಿದ್ದೀರಾ? ಎಲ್ಲ ಪಬ್ಲಿಕಲ್ಲಿ ಕೇಳಿ ಈ ಖಾತಾ ಆನ್ಲೈನ್ ಹೋಗಿರೋ ಫೈಲ್ಗಳೆಲ್ಲ ಬರ್ಸಿಕೊಂಡ್ಬಿಟ್ಟಲ್ಲ ಅವರು ಅವೇ ಒಳಗಡೆ ಮಟ್ಟ ಹಾಕ್ಕೊಂತಾರೆ ಫೈಲ್ ತಂದ್ರಲ್ಲ ಫೈಲ್ಗಳು ಅದನ್ನ ಆನ್ಲೈನ್ ಹೋಗಿವಲ್ಲ ನಮ್ಮ ಫೈಲ್ ತಂದ್ರಲ್ಲ 15-20 ಫೈಲು ಎಷ್ಟು ಫೈಲು ನಮ್ಮ 45 ಫೈಲು ಅದ್ಯಾವುದು ಆನ್ಲೈನ್ ಬಂದಿವಲ್ಲ ರೀ ಏನಪ್ಪ ಏನು ಹಾಂ ಏನು ಕೊಟ್ಟಿಲ್ಲ ಎಲ್ಲೋ ಸಾಹೇಬ್ ಸಿಗ್ನೇಚರು ಕೂಡಲೇ ಇದ್ಯಾವುದು ಡೈಲಾಗ್ ಇದು ಕೂಡಲೇ ಲಭ್ಯವಿದ್ದಲ್ಲಿ ಆ ನಂಬರ್ ಸೂಚಿಸಿದೆ ಲಭ್ಯವಿದ್ದಲ್ಲಿ ವಿಚಾರಿಸಿ ಅವ್ರು ಲಭ್ಯವಿಲ್ಲ ಅಂದ್ರು ಹುಡುಕ್ ಕೊಡಿ ಅಂತ ಹೇಳ್ಬೇಕ್ರಿ ಅವನ ಎಷ್ಟು ಆಧಾರ್ ಕಾರ್ಡ್ ಹೋಗ್ತಾರೆ ಅಲ್ಲ ನೀವು ಕೊಟ್ಟಿದ್ದ ಉದ್ದೇಶ ಏನು ಗೊತ್ತಾ ಕೂಡಲೇ ಲಭ್ಯವಿದ್ದಲ್ಲಿ ವಿತರಿಸಿ ಅಥವಾ ಆ ನಂಬರವನ್ನು ಸೂಚಿಸಿದೆ ಹುಡುಕಿ ಕೊಡಿ ಅಂತ ಹೇಳಬೇಕು ನೀವು ಇಲ್ಲ ಅಂತ ಅವ್ನು ಬರೀಬೇಕು ನೀವೇ ಇದ್ರ ಕೊಡಿ ಅಂತ ಬಿಟ್ಬಿಡಿ ಎಂಡಾರ್ಸ್ಮೆಂಟ್ ಕೊಡಿ ಈ ಥರ ಆದ್ರೆ ಏನು ಡೂಯಿಂಗ್ ಅ ಜಾಬ್ ಕೂಡಲೇ ಅದನ್ನು ನೋಡಿ ಅಂತ ಹೇಳ್ಬೇಕು ಅದು ಬಿಟ್ಟು ಕೂಡಲೇ ಲಭ್ಯವಿದ್ದ ಕೂಡಲೇ ವಿತರಿಸಿದ್ದು ಸಾಕು ಕೂಡಲೇ ಲಭ್ಯವಿದ್ದಲ್ಲಿ ಆ ಹಿಂಭಾಗವನ್ನು ಅದು ಸೂಚಿಸಿ ಅನ್ನೋ ನೀನೇ ಡೈರೆಕ್ಟಾಗಿ ಕೊಟ್ಬಿಟ್ಟು ಅವನಿಗೆ ಲೈಸೆನ್ಸು ಅಲ್ವಾ ಈ ಥರ ಮಾಡಿದ ಎಂಡಾರ್ಸ್ಮೆಂಟ್ ನಿಮ್ಮ ಬದಲಾವಣೆ ಲಿಪಿ ಬದಲಾವಣೆ ಮಾಡ್ಕೊಳ್ಳಿ ಕೂಡಲೇ ಹುಡುಕಿ ಕೊಡಿ ಅಂತ ಹೇಳ್ಬೇಕು ಅದಕ್ಕೆ ನೀವೇ ಬರ್ಕೊಳ್ಬಿಡಿ ಏನು ಅಲ್ಟಿಮೇಟ್ ಬರ್ತೀರಿ ಎಂಡಾರ್ಸ್ಮೆಂಟ್ ಕೊಡೋ ಉದ್ದೇಶ ನೀವು ಅವ್ರು ಕೇಸ್ ಹಾಕ್ತಾರೆ ಅಲ್ಟಿಮೇಟ್ ರಿಸಲ್ಟ್ ಏನು ನೀವು ಸಾಯಿರಿ ಅಂತ ರೆವೆನ್ಯೂ ರೆಕಾರ್ಡ್ಸ್ ಎಲ್ಲ ಇವ್ರ ಕಸ್ಟೋಡಿಯನ್ ಸರ್ ತಹಸೀಲ್ದಾರ್ ಕಸ್ಟೋಡಿಯನ್ ಅವ್ರು ಇಲ್ಲ ಅನ್ನಂಗೆ ಇಲ್ಲ ಸರ್ ಇಲ್ಲ ಅಂದ್ರೆ ಎಲ್ಲಿ ಇರ್ತಿರ್ತಾರೆ ಯು ಶುಡ್ ಆನ್ಸರ್ ಹೆಂಗ್ತಿರ್ಬೇಕು ಎಲ್ಲಿ ಹೋಯ್ತು ಅಂತ ಎಂಡಾರ್ಸ್ಮೆಂಟ್ ಕೊಟ್ಟರೆ ಕೋರ್ಟ್ ಹೋಗ್ಬೇಕು ಅವನು ಆದರೆ ಇವಾಗ ಹರಾಸಿಂಗ್ ದಿ ಪೀಪಲ್ ಇಲ್ಲ ಅಂದ್ರೆ ಯಾಕೆ ಇಲ್ಲ ಅಂತ ಕೊಡ್ಬೇಕಲ್ಲ ನೀವು ಇಲ್ಲ ಲಭ್ಯವಿಲ್ಲ ಆಮೇಲೆ ಕ್ಲರ್ಕ್ ಯಾರೋ ಒಬ್ಬ ಕ್ಲರ್ಕ್ ಸರ್ ಇವೆಲ್ಲ ವರ್ಡ್ಸು ಈ ವರ್ಡ್ಸಲ್ಲಿ ಯೂಸ್ ಮಾಡೋದು ನಿಮ್ಮ ಆಫೀಸಲ್ಲಿ ತಾಲೂಕು ಆಫೀಸಲ್ಲಿ ಗೌರ್ಮೆಂಟ್ ಅರಾಜಿ ಪಬ್ಲಿಕ್ ಜನಗಳು ಶೋಷಣೆ ಮಾಡೋಕ್ಕೆ ಇವೆಲ್ಲ ವರ್ಡ್ಸ್ ಹುಡ್ಕೊಂಡು ಕನ್ನಡ ವರ್ಡ್ಸ್ ಅವು ಯಾರ ಕೇಳ್ಕೊಕ್ಕೆ ಕರೀರಿ ಯಾರ ರೆಕಾರ್ಡ್ ರೂಮ್ ನಡೀರಿ ನಾವು ಗಂಟೆ ಬರ್ತೀರ ಒಂದ್ಸರಿ ಮಾತಾಡಿದ್ದಾಗಬೇಕಲ್ಲ ಇಲ್ವಾ ಯಾರ ರಜಾ ಅವ್ನು ಬೀಗ ಹಾಕೊಂಡು ಮನೆಗೆ ತಗೊಳಕ್ಕೆ ಬರ್ಕೊಳ್ರಿ ವಿನೋದ್ ಕುಮಾರ್ ಕೇಸೋಗ ರಜಾ ಅದಕ್ಕೆ ಅಭಿಲೇಖ ಶಾಖೆ ಬೀಗ ಹಾಕಿಟ್ಟಿದ್ದಾರೆ ನೋ ಆಲ್ಟರ್ನೇಟಿವ್ ಅರೇಂಜ್ ಇಸ್ ಮೇಡ್ ತಗೊಂಡ್ರೆ ಮಿಸ್ಟರ್ ತಹಶೀಲ್ದಾರ್ ಅಂದರೆ ಬೇರೆ ಅವ್ರು ಬರೋರ್ಗು ಸಪ್ಪೋದ ಅವ್ನು ಸತ್ತೋದ ಏನು ಅಂದರೆ ಅವ್ರು ಸಪ್ಪೋದು ಬರಲೇ ಇಲ್ಲಪ್ಪ ಆ ರೆಕಾರ್ಡ್ ಕೊಡೋಲ್ಲ ಇವತ್ತೇ ಬೀಗ ಹಾಕೊಂಡಿದ್ದಾನ ಅವನು ವೈ ನಾವು ಇಂಟಿಮೇಷನ್ ಕಳಿಸಿದ್ವಿ ಮಿಸ್ಟರ್ ನಾವು ಇಂಟಿಮೇಷನ್ ಕಳಿಸಿದ್ವಿ ಬರ್ತಾ ಇದ್ದೀನಿ ಅಂತ ವೈ ಲೀವ್ ಕೊಟ್ಟ ಯಾಕೆ ಲೀವ್ ಕೊಟ್ಟು ಏನು ಸಿಕ್ಕೋ ಏನು ರೋಗ ಎಲ್ಲಿದ್ದಾನ ಅವನು ವಿನೋದ್ ಅಂತೇಳಿ ಅವನೇ ಜಾಸ್ತಿ ಅಮೌಂಟ್ ಬರೋದು ಎಲ್ಲಿದ್ದಾನ ಅವನು ನಾವು ಬರ್ತೀವಂತ ಪ್ಲಾನ್ ಮಾಡಿದ್ರೆ ಹೋಗಿದ್ದಾನೆ ಅಷ್ಟೇ ಕಾಲಿನ್ ಡ್ರಾಮಾ ಮಾಡ್ತೀರಾ ಯು ಆರ್ ಪ್ಲೇಯಿಂಗ್ ವಿತ್ ಲೋಕಾಯುಕ್ತ 4,000 5,000 7,000 ಡೈಲಿ 3,000 ಮೇಲೆ ಬರೀ ಒಂದೇ ದಿನ ರಜಾ ಅಂತೀರ ಕರೀದವನು ಡ್ರಾಮಾ ಮಾಡ್ತೀನಿ ನೀವೆಲ್ಲ ಭಯಂಕರ ಐಡಿಯಾ ನಿಮಗೆ ಆಲ್ಟರ್ನೇಟಿವ್ ಕೊಡಕ್ಕೆ ಬರಲ್ಲ ಬರ್ಕೋ ಅವ್ರು ಆಲ್ಟರ್ನೇಟಿವ್ ಕೊಡಕ್ಕೆ ಬರಲ್ಲ ರೆಕಾರ್ಡ್ ಬರೋಂಗಿಲ್ವಾ ಬೀಗ ಹಾಕ್ಕೊಡೋದ ಬರಲ್ಲಪ್ಪ ಒಂದು 20 ದಿವಸ ತಿಂಗಳು ಬರಲ್ಲ ಅವಾಗ
ಔಟ್ಸೋರ್ಸ್ ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ಮ್ಯಾಜಿಸ್ಟ್ರೇಟ್ ಸರ್. ಅವ್ರಲ್ಲಿ ಹಿಂದೆ ಕಂಟ್ರೋಲ್ ಮಾಡ್ತಾರೆ, ನೀವು ಅವ್ರು ಕಂಟ್ರೋಲ್ ಮಾಡ್ತಾ ಇಲ್ಲ. ವೆಂಕಟೇಶ್ ಆಯ್ಮ ಒಂದು ಜೊತೆ ನೀವು ಒಂದು ಜೊತೆ ಅಲ್ಲ, ಯಾರೋ ಸಂತೋಷ ಸಂತೋಷ ಎಲ್ಲೋ ಮಾತಾಡಪ್ಪ. ನಾವಿಲ್ಲಿ ಬಂದಿದ್ದು ಹೊರಗಡೆ ಹೇಳ್ತಾ ಲೋಕಾಯುಕ್ತ ಟೀಮ್ ನಿಮ್ಮ ಹತ್ರಕ್ಕೆ ಬಂದಿದೆ. ಟೀಮ್ ಚೆಕ್ ಮಾಡ್ಬೇಕಾದ್ರೆ ಹೋಗ್ಬೇಕಾ? ಐದು ಅಂತ ಹೊರಡ ಅವನು ಸಸ್ಪೆಂಡ್ ಮಾಡಿ ಅವನು ಫಸ್ಟು ರಿಮೈಂಡ್ ಔಟ್ಸೋರ್ಸ್ ಅವನು. ನಾವು ಬಂದಿದ್ದು ನಿಮ್ಮ ಆಫೀಸಲ್ಲಿ ಕೆಳಗಡೆ ಇದ್ದೀವಿ, ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಬೇರೆ ಹಾಕೊಂಡಿದ್ದಾನೆ ನಾವು, ರಜಾ ಹಾಕೋಗಿದ್ದಾನೆ ನಾವು. ಹೆಂಗ್ ಮಾಡ್ತಾನೆ ಅವನು? ತಾಯೆಲ್ಲ ಪರ್ಮಿಷನ್ ತಗೊಳ್ದೆ. No, without your permission, how can you go? When the Lokayukta office, back into your office. ನಿಮ್ಮ ಆಫೀಸ್ ನಾವು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಈಗ ಅವರು ಭಾಗ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಸ್ವಿಚ್ ಆಫ್ ಮಾಡಿರಿ, ಆನ್ ಮಾಡಿರಿ, ಫೋನ್ ಮಾಡಿರಿ ಅವ್ರಿಗೆ, ಫೋನ್ ಮಾಡಿರಿ. ಇಸ್ ಇಟ್ ನಾಟ್ ಅ ಮಿಸ್ಕಾಂಡಕ್ಟ್? ಅವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯು ವಾಂಟ್ ಪ್ರೊಟೆಕ್ಟ್ ಪೀಪಲ್, ಪ್ರೊಟೆಕ್ಟ್ ಓನ್ಲಿ ಆನೆಸ್ಟ್ ಪೀಪಲ್, ನಾಟ್ ಡಿಸಾನೆಸ್ಟ್ ಪೀಪಲ್. ನೀವೇನಾಗಿದೆ ಜೈಲು ತಗೊಂಡವ ಏನ್ ತಗೊಂಡ ಕೆಲಸ ಮಾಡ್ತೀವಿ? ಹೆಣ್ಮಕ್ಳು ಸುಳ್ಳು ಹೇಳ್ತಾರ? ವೈ ಪ್ಲೇ ವಿತ್ ದಿ ಪಬ್ಲಿಕ್ ಮೇಡಮ್? ಇವತ್ತು ಪ್ಲೇ ವಿತ್ ದಿ ಪಬ್ಲಿಕ್. ಸಾವಿರ ದೇಶ ಜೀವನ ಸಲ್ಲಾಟ ಆಗ್ತಾ ಇದ್ದೀವಿ ನೀವು ಸೇರ್ಕೊಂಡು. ನಮ್ಗೆ ಆನ್ಸರ್ ಮಾಡ, ನೀವು ಕೆಂಪು ನಮ್ಮ ನೋಡೋಣ, ಕೆಂಪು ಬರುತ್ತೆ. ಎಷ್ಟು ವರ್ಷದ್ದು ಜೈಲು ನಿಮ್ಮ ಪೆಂಡಿಂಗ್ ಇದೆ? ಇನ್ನೇನು ತಗೊಂತೀವಿ? ಎಷ್ಟು ವರ್ಷ ಪೆಂಡಿಂಗ್ ಇದೆ? ನೀವು ತಗೊಂಡು ಕಳೆದ ಅಷ್ಟೇ ನಿಮ್ಮ ಕೆಲಸ. 15 ದಿವಸದಲ್ಲಿ ಎಲ್ಲ ಮುಗೋಗಿದೆ ಅಂದ್ರೆ ಕೊಟ್ಬಿಟ್ಟಿದ್ರ ಹೋಗಿ ಬೇರೆ ಕಡೆ ಹೋಗಿದೆ. ಎಷ್ಟು ದಿವಸ ಆಗುತ್ತೆ ವಿ ಆರ್ ಐ ಮಾಡೋದು? ಸರ್ ಅದು ನೋಟಿಸ್ ಬಂದಿದ್ದಾದ್ಮೇಲೆ 7 days ಎಷ್ಟು 15 days 7 days. ಈಗ 7 days ಇದೆ, 15 days ಯಾವುದು 7 days 15 days ಇಲ್ಲ. ಇವತ್ತು ಬಾಕಿ ಬಂದಿದೆ, ಅದು ಇವತ್ತು ಬಿಡ್ರಿ, ಇವತ್ತು ನಾಳೆ ಬಿಡ್ರಿ, ಹಳೇದು ಯಾವುದಿಲ್ಲ. ಇಲ್ಲ ಫುಲ್ ಬೇರೆ ಬಿಟ್ಬಿಟ್ಟಿದ್ಯಾ? ಅಲ್ಲಿ ಇದೆಯಲ್ಲ, ಅದು ಎತ್ಕೊಂಡು ಅಪ್ಲೋಡ್ ಮಾಡಿದ್ಯಾ? ಅದಷ್ಟು ಪಕ್ಕ 40 years ಆರ್ಡರ್ ಆಗಿರೋ ಅಪ್ಲೋಡ್ ಆಗಿರುತ್ತೆ ಅವು. ಎಲ್ಲ 2022 ಇವ್ರು ತೊಗೊಂಬರಕ್ಕೆ ರೇಷನ್ ಕಾರ್ಡ್ ಇವ್ರ ಹೆಸರಲ್ಲಿ ಯಾವುದೂ ಇಲ್ಲ ಅಂತೇಳಿ ತೊಗೊಂಬಂದು ಇಲ್ಲಿ ಕಳಿಸಿದ್ದಾರೆ. ರೇಷನ್ ಕಾರ್ಡ್ ಇಲ್ಲಿದೆ ಅಲ್ಲ, ಅವ್ರ ಹೆಸರಲ್ಲಿ ರೇಷನ್ ಕಾರ್ಡ್ ಇಲ್ಲ. ನಮ್ಮನ್ನ ತಿಳ್ಕೊಂಡ್ಬಿಟ್ಟು ರೇಷನ್ ಪ್ರಾಬ್ಲಮ್ ತಿಳ್ಕೊಂಡ್ಬಿಟ್ಟು ಹಾಂ. ದಿನ ಇದು ತಿಳ್ಕೊಂಡು ಈ ರೇಷನ್ ಕಾರ್ಡ್ ಇಲ್ಲಿ ಕೊಡ್ತಾರ? ರೇಷನ್ ಕಾರ್ಡ್ ಏನಾದ್ರು ರೇಷನ್ ಬಿಟ್ಕೊಡೋ ಯಾರು ರೇಷನ್ ಕಾರ್ಡ್ ಇಶ್ಯೂ ಮಾಡ್ತಾ ಇಲ್ಲ? ಯಾರು ಇದು ಕನ್ಸರ್ನ್? ಸ್ಟೇಟಿಂದ ಬಿಡ್ತಾರೆ, ಆನ್ಲೈನಲ್ಲಿ ಬಿಡ್ತಾರೆ ಸರ್. ಆನ್ಲೈನ್ ಅಪ್ಲಿಕೇಶನ್ ಡಿಸೆಪ್ಟರ್ ಹಾಕಿದ್ರೆ ಅದನ್ನ ಲಾಗಿನ್ ಅಲ್ಲಿ ತಗೊಂಡು ವೆರಿಫೈ ಮಾಡಿಬಿಟ್ಟು EKYC ಮಾಡಿ ಅದನ್ನ ಡಿಲೀಟ್ ಮಾಡ್ತಾರೆ. ಯಾರು ಮಾಡ್ಬೇಕು ಅದೆಲ್ಲ? ಅದು ನಮ್ಮ ಕಡೆಯಿಂದ ಆಗುತ್ತೆ. ಮತ್ತೆ ಇವರು ಕರ್ನಾಟಕ ಸೆಂಟ್ರಲ್ ಮಾಡ್ತಾರೆ. ಅವ್ರು ಮಾಡ್ತಾರೆ ಇದು ಬನ್ರಿ. ಅವನು ನಗ್ತಿರಲ್ಲ ರೀ, ಡಿಸಿಪ್ಲಿನ್ ಇಲ್ಲ. 2 ತಿಂಗಳು ಮುಗಿಸ್ತಾ ಇದ್ರೆ ನಾನು ಕೇಸ್ ರಿಜಿಸ್ಟರ್ ಮಾಡಿಬಿಡ್ತೀನಿ. ನಾಳೆ ಶೂ ಮಾಡೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಆಫೀಸ್ ಮೇಲೆ. ಐ ಆಮ್ ನಾಟ್ ಹ್ಯಾಪಿ. ಎಲ್ಲಿ ಹೌದಾ? ಈ ಡಿವೈಡ್ ಆಗುತ್ತೆ ಸರ್. ಅವಾಗ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ? ಅಲ್ಲ ಕೇಸ್ ಕೊಡಿ. ಏ ಬೇಡ, ಇನ್ನೂ ಬರ್ತಾರೆ, ಗಾಳಿ ಬರ್ತಾರೆ. ಏನು ಮಾಡ್ತೀರಿ? ಹಾಂ, ಬಾರ್ ಇಟ್ಕೊಂಡಿದ್ಯಾ? ಇಲ್ಲ ಸರ್, ಫ್ರೆಂಡ್ ಹಂಗಾಗಿ ಹಾಕೊಂಡು ಹೆಸರು ಹಾಕೊಂಡು ಮುರುಗೇಶ್ ಬಾರ್ ಅಂತ. ಏಯ್, ಮುರುಗೇಶ್ ಬಾರು ಡೆಬಿಟೆಡ್ 1470. ನೀವು ಪೇಡ್ ಮಾಡಿರೋ ಸರ್? ನೀವು ಕೊಟ್ಟಿರೋದು 900 ರೂಪಾಯಿ. 1410 ರೂಪಾಯಿ. ರೆಗ್ಯುಲರ್ ಹೋಗ್ತೀಯನಾ? ರೆಗ್ಯುಲರ್ ಹೋಗ್ತೀಯಾ?
ಐದನ್ನ 1600 26 ಕಂಟಿನ್ಯೂಸ್ ಕೊಡ್ತೀಯಾ 950 ಇದ್ಯಾವ ಆಫೀಸು 2000 ಏನು ನಿನ್ನ ಹೆಸರು ವಿಜಯಕುಮಾರ್ ಸರ್. ವಿಜಯಕುಮಾರ್ ಏನು ಬ್ರ್ಯಾಂಡು ನಿಮ್ಮದು? ಗೋವಿಂದ ಯಾರು? ಆಫೀಸ್ 12,000 14,000 ಆಫೀಸ್ ಗೋವಿಂದ. ಏಯ್ ಏನು ಬ್ರ್ಯಾಂಡ್ ನಿಂದು ಹೇಳು. ಹಾಂ ಐ ನಿಮ್ಮ ರೆಗ್ಯುಲರ್ ಹೋಗ್ತಿಲ್ಲ ನೀನು ಬಾರದೆ ದಿನ ದಿನ ಒಂದೊಂದು ಸಾವಿರ ಕೊಡ್ತೀವಿ. ನೀನು ತಿಂಗಳಿಗೆ 30,000 ಅದಕ್ಕೆ ಹೋಗ್ಬಿಡ್ತಾರೋ ನೀನು ನಡ್ತಿಯಲ್ಲ. ಸ್ಯಾಲ್ರಿ ಎಷ್ಟು ಕಣ? ರೂಪಾಯಿ ಯಾರು? 35,000. ಅವ್ರಿಗೇನು ಕೊಟ್ಟೆ ಬರು ಇದು? ಅವ್ರು ನಿಮ್ಗೆ ದುಡ್ಡು ಹಾಕ್ತಾರ? ಅವ್ರೇನು ಕೆಲಸ ಮಾಡ್ತಾರೆ? ಹಾಂ ಆಲ್ ಡೈರಿ ಎಷ್ಟು ವರ್ಷ ಇಟ್ಟಿದ್ದಾರೆ? ಉಮಾಶಂಕರ್ ಯಾರು? ಹಾಂ ಕಸ್ಟಮರ್ 25,000. ನಿಂದು ಕಸ್ಟಮರ್ ಹಿಂಗೆ ಆಗ್ತಿದ್ವಿ. ಶ್ರೀನಿವಾಸ ಯಾರು? 45,000. ನಿನ್ನ ಅಕೌಂಟ್ ದುಡ್ಡು ಏನಾಗ್ತೀವಿ? ಗೌರ್ಮೆಂಟ್ ದುಡ್ಡು ಗೌರ್ಮೆಂಟ್ ಇದಿರ್ಬೇಕಲ್ಲ, ಅದೇನು ಮಾಡಕ್ಕೆ ಹೋಗ್ಬಿಡ್ತೀನಿ ನಾನು. ನಿಂಗೆ ಯಾರು ಪರ್ಮಿಷನ್ ಕೊಟ್ಟವ್ರೆ? $45,000 ಶ್ರೀನಿವಾಸ ಯಾರು? ಒಂದು ವರ್ಷದ ಇದ್ಕೊಡಿ ಅವನು. ಪ್ರಿಂಟೌಟ್ ತಗೊಂಬ, ಬರ್ತಾನೆ ನೋಡು, ತೊಗೊಂಬಿಡು. 1 ವರ್ಷ ಪ್ರಿಂಟೌಟ್ ತಗೋ. ಅಲ್ಲಿ ಆಪ್ಸಲ್ಲಿ ತೊಗೊಂಡ್ರಾ ಪ್ರಿಂಟೌಟ್? ಹೇಳಿದ್ವಿ ಒಂದು ವರ್ಷ ಕೂಡ ಕೇಳಿದ್ವಿ. ಎಷ್ಟು ಇರ್ತದೆ? 45 ಇದು ಕೊಡಿ. ಸ್ಯಾಲ್ರಿಡ್ 4 ಕೊಡಿ ನೋಡೋಣ. ಹಂಗೆಲ್ಲ ಮಾಡಬಾರ್ದು.